Hello everyone, ಎಲ್ಲರಿಗೂ ನಮಸ್ಕಾರ, welcome back. ಇವತ್ತಿನ ವಿಡಿಯೋದಲ್ಲಿ we are going to learn the topic called marketing environment. Okay, so this is a topic very important for BCom first semester as well as BBA first semester. So BCom ನವರಿಗೆ ಇದು ಫಸ್ಟ್ ಚಾಪ್ಟರ್ ಅಲ್ಲಿ ಬರುವಂತಹ ಟಾಪಿಕ್ and BBA ನವರಿಗೆ ಸೆಕೆಂಡ್ ಚಾಪ್ಟರ್, that is marketing environment ಅಂತಾನೆ ಒಂದು ಸೆಪರೇಟ್ ಚಾಪ್ಟರ್ ಇದೆ for BBA. So that is your topic BBA, and for BCom first chapter introduction to marketing nalle baruvanತಹ ಟಾಪಿಕ್ ಇದು. So let's begin with the video. We shall understand first what is marketing environment. Now before we directly start the topic of legal environment, social environment, cultural environment, ಈ ಎಲ್ಲ environment ಗಳನ್ನ ನಮಗೆ ಡೈರೆಕ್ಟ್ ಆಗಿ ಹೇಳ್ಕೊಡೋದಕ್ಕಿಂತ ಮುಂಚೆ let us first understand why it is important to learn about marketing environment. ಯಾಕೆ marketing environment ಅನ್ನ ನಾವು ಕಲಿಬೇಕು ಅದನ್ನ ಮೊದಲು ನಾವು ಅರ್ಥ ಮಾಡ್ಕೊಳ್ಳೋಣ. Now let me give you an example. I will not give you any business example. ಒಂದು individual example, ಒಂದು ಸಣ್ಣ example ಕೊಡ್ತೇನೆ ಕೇಳಿ. Let us take an example of two people, okay, two boys. ಇಬ್ರು ಹುಡುಗರಿದ್ದಾರೆ. ಒಬ್ಬ ಹೆಲ್ಮೆಟ್ ಹಾಕಿಕೊಂಡು ಬೈಕ್ ರೈಡ್ ಮಾಡ್ತಾನೆ, ಇನ್ನೊಬ್ಬ ಹೆಲ್ಮೆಟ್ ಹಾಕೊಳ್ಳದೆ ಬೈಕ್ ರೈಡ್ ಮಾಡ್ತಾನೆ. So basically this boy knows that we should wear helmet and ride a bike because there is a law. Okay, so helmet ಹಾಕದಿದ್ರೆ ಏನಾಗುತ್ತೆ ನೀವು ಹೇಳ್ತೀರಾ, definitely ma'am, police will catch and they will fine you, right? But this boy does not know about the law. ಇವನಿಗೆ ಲಾ ಬಗ್ಗೆ ಗೊತ್ತೇ ಇಲ್ಲ, ಹೆಲ್ಮೆಟ್ ಹಾಕಿಕೊಂಡು ರೈಡ್ ಮಾಡಬೇಕು ಅಂತ ಗೊತ್ತೇ ಇಲ್ಲ ಅಂತ ಇಟ್ಕೊಳ್ಳೋಣ. ಓಕೆ, now who is in the safer zone and who is at loss? This boy is in the safer zone because he is wearing the helmet, he will not be fined. This boy is under loss because helmet ಹಾಕೊಂಡಿಲ್ಲ, ಎಲ್ಲಿಯಾದ್ರೂ ಮುಂದೆ ಪೊಲೀಸ್ ಹಿಡಿದ್ರೆ ಇವನಿಗೆ ಫೈನ್ ಹಾಕ್ತಾರೆ. Now this means that ಇವನಿಗೆ ಲೀಗಲ್ ಎನ್ವೈರನ್ಮೆಂಟ್ ನ ಬಗ್ಗೆ ನಾಲೆಜ್ ಇದೆ, ಹಾಗಾಗಿ ಇವನು ಸೇಫರ್ ಝೋನ್ ಅಲ್ಲಿ ಇದ್ದಾನೆ. ಬಟ್ ಇವನಿಗೆ ಲೀಗಲ್ ಎನ್ವೈರನ್ಮೆಂಟ್ ಅಂದ್ರೆ ಲಾ ಬಗ್ಗೆ ನಾಲೆಜ್ ಇಲ್ಲ, ಹಾಗಾಗಿ he will be under loss if he is going to be fined by the police. Correct? So this is at the individual level. ಅದೇ ರೀತಿ ಇದೇ ಎಕ್ಸಾಂಪಲ್ ಅನ್ನ ನಾವು ಬಿಸಿನೆಸ್ ಗೂ ಅಪ್ಲೈ ಮಾಡಬಹುದು. Look, what is marketing? ಹಿಂದಿನ ಎಲ್ಲಾ ವಿಡಿಯೋಸ್ ಗಳಲ್ಲಿ ಹೇಳಿದ್ದೇನೆ, ಮಾರ್ಕೆಟಿಂಗ್ ಅಲ್ಲಿ ಏನೆಲ್ಲ ಬರುತ್ತೆ. ಮಾರ್ಕೆಟಿಂಗ್ ನಲ್ಲಿ ಪ್ರೈಸಿಂಗ್ ಬರುತ್ತೆ, ಕನ್ಸ್ಯೂಮರ್ ನೀಡ್ಸ್ ಅಂಡ್ ವಾಂಟ್ಸ್ ಅನ್ನ ಅರ್ಥ ಮಾಡ್ಕೊಳ್ಳೋದು ಕೂಡ ಇದರಲ್ಲೇ ಬರುತ್ತೆ, ಅಂಡ್ ಪ್ರಮೋಷನ್, ಡಿಸ್ಟ್ರಿಬ್ಯೂಷನ್, ಪ್ಯಾಕೇಜಿಂಗ್, ಆಲ್ ಆಫ್ ದಿಸ್ ಆರ್ ಕಮಿಂಗ್ ಅಂಡರ್ ಮಾರ್ಕೆಟಿಂಗ್ ಡಿಸಿಷನ್ಸ್ ಓನ್ಲಿ. ಸೊ ಬಿಸ್ನೆಸ್ ಅಲ್ಲಿ ಯಾವುದೇ ನಿರ್ಧಾರಗಳನ್ನ ತಗೊಳ್ಳುವಾಗ ನಾವು ಒಟ್ಟಾರೆಯಾಗಿ ತಗೊಳ್ಳಿಕ್ಕಾಗಲ್ಲ. ವಿ ಆರ್ ನಾಟ್ ಇನ್ ಐಸೋಲೇಷನ್. ಯಾವುದೇ ಒಂದು ಬಿಸ್ನೆಸ್ ಅವರ ಇಚ್ಛೆಯ ಪ್ರಕಾರ ಎಲ್ಲ ನಿರ್ಧಾರಗಳನ್ನ ತಗೊಳ್ಳೋ ಹಾಗಿಲ್ಲ. ದೇ ಹ್ಯಾವ್ ಟು ಕನ್ಸಿಡರ್ ಸರ್ಟಿನ್ ಫ್ಯಾಕ್ಟರ್ಸ್ ದಟ್ ಎಫೆಕ್ಟ್ ದೇರ್ ಬಿಸ್ನೆಸ್. ಕೆಲವೊಂದು ಅಂಶಗಳನ್ನ ಪರಿಗಣಿಸಿ ನಂತರ ನಿರ್ಧಾರಗಳನ್ನ ತೆಗೆದುಕೊಳ್ತಾರೆ. ಜಸ್ಟ್ ಲೈಕ್ ದ ಡಿಸಿಷನ್ ಆಫ್ ವೇರಿಂಗ್ ಅ ಹೆಲ್ಮೆಟ್. ಹೆಲ್ಮೆಟ್ ಹಾಕಿಕೊಳ್ಬೇಕಾ ಹಾಕಿಕೊಳ್ಬಾರ್ದಾ, ಈ ಡಿಸಿಷನ್ ಯಾವುದರ ಮೇಲೆ ಆಧಾರಿತವಾಗಿತ್ತು? ನಮ್ಮ ಕಂಟ್ರಿಯಲ್ಲಿ ಲಾ ಹೇಗಿದೆ ಅದರ ಮೇಲೆ ಆಧಾರಿತವಾಗಿತ್ತು ಅಲ್ವಾ. ಯಾರಿಗೆ ಲಾ ಗೊತ್ತಿತ್ತೋ ಅವನು ಸೇಫ್ ಝೋನ್ ಅಲ್ಲಿ ಇದ್ದಾನೆ, ಯಾರಿಗೆ ಲಾ ಗೊತ್ತಿರ್ಲಿಲ್ವೋ ಅವನ ಜೇಬಿಗೆ ಕತ್ರಿ ಬಿದ್ದಿದೆ ಅಲ್ವಾ. ಸೊ ಅದೇ ರೀತಿ ಬಿಸ್ನೆಸ್ ಅಲ್ಲಿಯೂ ಹಾಗೆ, ಯಾರಿಗೆ ಎನ್ವೈರನ್ಮೆಂಟ್ ನ ಬಗ್ಗೆ, ಯಾವ ಬಿಸ್ನೆಸ್ ಗಳಿಗೆ ಎನ್ವೈರನ್ಮೆಂಟ್ ನ ಬಗ್ಗೆ, ಮಾರ್ಕೆಟಿಂಗ್ ಎನ್ವೈರನ್ಮೆಂಟ್ ನ ಬಗ್ಗೆ ಜ್ಞಾನ ಇದೆಯೋ ಆ ಬಿಸ್ನೆಸಸ್ ದೇ ಆರ್ ಲೈಕ್ಲಿ ಟು ಮೇಕ್ ಮಚ್ ಪ್ರಾಫಿಟ್ ಇನ್ ಫ್ಯೂಚರ್. ಓಕೆ, ಅವರಿಗೆ ಲಾಸಸ್ ಗಳಾಗುವಂತಹ ಸಾಧ್ಯತೆಗಳು ಕಡಿಮೆ. ಲಾಸೇ ಆಗುದಿಲ್ಲ ಅಂತ ಇಲ್ಲ ಎನ್ವೈರನ್ಮೆಂಟ್ ಅನ್ನ ಕಲ್ತ್ರೆ, ಆದ್ರೆ ಸಾಧ್ಯತೆಗಳು ಕಡಿಮೆ ಆಗುತ್ತವೆ. ಓಕೆ, ದ ಚಾನ್ಸಸ್ ಆಫ್ ಬೀಯಿಂಗ್ ಇನ್ ಲಾಸ್ ಆರ್ ಲೆಸ್ ಕಂಪೇರ್ಡ್ ಟು ಅ ಬಿಸ್ನೆಸ್ ವಿಚ್ ಡಸ್ ನಾಟ್ ಸ್ಟಡಿ ಇಟ್ಸ್ ಮಾರ್ಕೆಟಿಂಗ್ ಎನ್ವೈರನ್ಮೆಂಟ್. ಸೊ ಮಾರ್ಕೆಟಿಂಗ್ ಎನ್ವೈರನ್ಮೆಂಟ್ ಅನ್ನ ಸ್ಟಡಿ ಮಾಡದೇ ಇರುವಂತಹ ಬಿಸ್ನೆಸ್ ಗೆ ಕಂಪೇರ್ ಮಾಡಿದ್ರೆ, ಯಾವ ಬಿಸ್ನೆಸ್ ಮಾರ್ಕೆಟಿಂಗ್ ಎನ್ವೈರನ್ಮೆಂಟ್ ಅನ್ನ ಅಧ್ಯಯನ ಮಾಡಿ ಸ್ಟಡಿ ಮಾಡಿ ನಂತರ ಅವರ ನಿರ್ಧಾರಗಳನ್ನ ತೆಗೆದುಕೊಳ್ತದೆಯೋ ಆ ಬಿಸ್ನೆಸ್ ಗಳು ಹೆಚ್ಚು ಸೇಫ್ ಆಗಿರ್ತವೆ ಅಂತ. ದಿಸ್ ಈಸ್ ಅವರ್ ಮಾರ್ಕೆಟಿಂಗ್ ಎನ್ವೈರನ್ಮೆಂಟ್. ಇನ್ನು ಐ ಟೋಲ್ಡ್ ಯು ದಟ್ ದೇರ್ ಆರ್ ಸರ್ಟನ್ ಫ್ಯಾಕ್ಟರ್ಸ್, ಕೆಲವೊಂದು ಅಂಶಗಳಿವೆ, ಅದನ್ನ ಪರಿಗಣಿಸಿ ನಂತರ ನಾವು ನಿರ್ಧಾರಗಳನ್ನ ಅಂದ್ರೆ ಬಿಸ್ನೆಸ್ ನಿರ್ಧಾರಗಳನ್ನ ತೆಗೆದುಕೊಳ್ತದೆ ಅಂತ ಹೇಳುತ್ತೆ. ಸೊ ಹಾಗಿದ್ರೆ ಈ ಅಂಶಗಳು ಯಾವುವು? ವಾಟ್ ಆರ್ ದೀಸ್ ಫ್ಯಾಕ್ಟರ್ಸ್? Now we shall learn about these factors one by one. Now, the first point under micro environment is marketing intermediaries. Marketing intermediaries ಅಂದ್ರೆ ಯಾರು? ಮಾರ್ಕೆಟಿಂಗ್ ಇಂಟರ್ಮೀಡಿಯರೀಸ್ ಅಂತ ಹೇಳಿದ್ರೆ ನಾವು ಇವರನ್ನ ಮಧ್ಯವರ್ತಿಗಳು ಅಂತ ಹೇಳ್ತೇವೆ ಕನ್ನಡದಲ್ಲಿ. Now, if a product has to move from the manufacturer to the consumer, ಅಂದ್ರೆ ಒಂದು ಪ್ರಾಡಕ್ಟ್, ಯಾವುದೇ ಒಂದು ಸರಕು ಉತ್ಪಾದಕನಿಂದ ಗ್ರಾಹಕರಿಗೆ ತಲುಪಬೇಕಾದ್ರೆ there are different people involved in between ಅಲ್ವಾ. There are wholesalers, retailers, distributors, agents, brokers, different middlemen. So ತುಂಬಾ middlemen ಗಳು ಇದರಲ್ಲಿ ಇನ್ವಾಲ್ವ್ ಆಗಿರ್ತಾರೆ. So ಇವರೆಲ್ಲರನ್ನ all together we call them as marketing intermediaries. Now your question is, how are they going to affect the decisions of a marketing department ಅಲ್ವಾ. ಒಂದು ಬಿಸ್ನೆಸ್ ನ ನಿರ್ಧಾರಗಳ ಮೇಲೆ ಈ ಮಾರ್ಕೆಟಿಂಗ್ ಇಂಟರ್ಮೀಡಿಯರೀಸ್ ಹೇಗೆ ಪರಿಣಾಮವನ್ನ ಬೀರ್ತಾರೆ ಅನ್ನೋದು ನಿಮ್ಮ ಪ್ರಶ್ನೆ ಇರಬಹುದು. Now let me answer to that.
ನಾವು ಲೆಟ್ ಅಸ್ ಅಸ್ಯೂಮ್ ದಟ್ ಇವತ್ತು ನಿಮ್ಮ ಡಿಸ್ಟ್ರಿಬ್ಯೂಟರ್, ಹೋಲ್ಸೇಲರ್ ಇರ್ಬೋದು, ರಿಟೇಲರ್ ಇರ್ಬೋದು, ಅವರ ರೇಟ್ ಅನ್ನ ಇನ್ಕ್ರೀಸ್ ಮಾಡಿದ್ರು. ಆಲ್ ಆಫ್ ಅ ಸಡನ್ ಅವರು ನಿಮ್ಗೆ ಚಾರ್ಜ್ ಮಾಡುವಂತಹ ರೇಟ್ ಮೊದಲು ಎಷ್ಟು ಚಾರ್ಜ್ ಮಾಡ್ತಾ ಇದ್ರು ಅದಕ್ಕಿಂತ ಡಬಲ್ ಚಾರ್ಜ್ ಮಾಡ್ತಾ ಇದ್ದಾರೆ ಅಂತ ಅನ್ಕೊಳ್ಳೋಣ. ಆಲ್ ಆಫ್ ಅ ಸಡನ್, ಓಕೆ, ದಿಸ್ ಹ್ಯಾಪನ್ಸ್ ಆಲ್ ಆಫ್ ಅ ಸಡನ್. ಈಗ ಏನಾಗುತ್ತೆ, ನೀವು ಯಾವ ಬೆಲೆಯಲ್ಲಿ ಮೊದಲು ನಿಮ್ಮ ಪ್ರಾಡಕ್ಟ್ ಗಳನ್ನ ಗ್ರಾಹಕರಿಗೆ ಸೆಲ್ ಮಾಡ್ತಾ ಇದ್ರು ಅದೇ ಬೆಲೆಯಲ್ಲಿ ಈಗಲೂ ಕೂಡ ನೀವು ಮಾರಾಟ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ನಿಮ್ಮ ಮಿಡಲ್ ಮ್ಯಾನ್ ಗಳು ನಿಮ್ಮ ಹೆಚ್ಚಿನ ಲಾಭವನ್ನ ಅವರೇ ತಗೊಳ್ತಾ ಇದ್ದಾರೆ ಅಲ್ವಾ. ಸೊ ಯು ವಿಲ್ ಗೋ ಅಂಡರ್ ಲಾಸ್ ಇಫ್ ಯು ಸೆಲ್ ಅಟ್ ದ ಸೇಮ್ ಪ್ರೈಸ್. ಏನ್ ಮಾಡ್ಬೇಕಾಗುತ್ತೆ, ಒಂದಾ ನೀವು ಡಿಸ್ಟ್ರಿಬ್ಯೂಟರ್ ಗಳನ್ನ ಚೇಂಜ್ ಮಾಡಬೇಕಾಗುತ್ತೆ, ಬೇರೆ ಡಿಸ್ಟ್ರಿಬ್ಯೂಟರ್ ಅನ್ನ ತರಬೇಕಾಗುತ್ತೆ, ಅಥವಾ ನಿಮ್ಮ ಪ್ರಾಡಕ್ಟ್ ನ ಪ್ರೈಸ್ ಅನ್ನ ಹೆಚ್ಚು ಮಾಡಬೇಕಾಗುತ್ತೆ. ಯು ಹ್ಯಾವ್ ಟು ಇನ್ಕ್ರೀಸ್ ದ ಪ್ರೈಸ್ ಆಫ್ ಯೋರ್ ಪ್ರಾಡಕ್ಟ್, ಅದರ್ವೈಸ್ ಯೋರ್ ಬಿಸ್ನೆಸ್ ಇಸ್ ಗೋಯಿಂಗ್ ಅಂಡರ್ ಲಾಸ್ ಬಿಕಾಸ್ ಅ ಹ್ಯೂಜ್ ಚಂಕ್ ಆಫ್ ಯೋರ್ ಪ್ರಾಫಿಟ್ ಇಸ್ ಗೋಯಿಂಗ್ ಟು ಯೋರ್ ಮಿಡಲ್ ಮ್ಯಾನ್. ಕರೆಕ್ಟ್. ಸೊ ಹಾಗಾಗಿ ಮಾರ್ಕೆಟಿಂಗ್ ಇಂಟರ್ಮೀಡಿಯರೀಸ್ ಗಳ ಬಗ್ಗೆ ಕೂಡ ಕರೆಕ್ಟ್ ಆಗಿ ನಾಲೆಜ್ ಅನ್ನ, ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡ್ಕೊಳ್ಳೋದು ಈಸ್ ಅ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್. ಸೊ ಮಾರ್ಕೆಟಿಂಗ್ ಇಂಟರ್ಮೀಡಿಯರೀಸ್ is point number 1 under micro environment. Now coming to the second factor, that is public. Now public also influences the decisions of marketing department or any business. ನೋಡಿ, ಯಾವುದೇ ಪ್ರಾಡಕ್ಟ್ ಅನ್ನ ಪಬ್ಲಿಕ್ ಗೆ ಸಪ್ಲೈ ಮಾಡೋದಕ್ಕಿಂತ ಮೊದಲು ಪಬ್ಲಿಕ್ ಒಪಿನಿಯನ್ ಹೇಗಿದೆ ಅದನ್ನ ತಿಳ್ಕೊಳ್ಳೋದು ಈಸ್ ವೆರಿ 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 ಇಂಪಾರ್ಟೆಂಟ್. ಓಕೆ, now let me give you a best example. Now there is social media everywhere ಅಲ್ವಾ. ಫೇಸ್ಬುಕ್, ಟ್ವಿಟರ್ ಗಳಲ್ಲಿ, ಇನ್ಸ್ಟಾಗ್ರಾಮ್ ಗಳಲ್ಲಿ ಒಂದು ಪೋಸ್ಟ್ ಒಂದು ಕಂಪನಿ ಬಗ್ಗೆ, ಒಂದು ಪ್ರಾಡಕ್ಟ್ ಬಗ್ಗೆ ಹಾಕಿದ್ರೆ ಅದು ಯಾವ ರೀತಿ ವೈರಲ್ ಆಗುತ್ತೆ ಅಂತ ಹೇಳಿದ್ರೆ ನಂತರ ಆ ಪ್ರಾಡಕ್ಟ್ ಅನ್ನ ಬ್ಯಾನ್ ಮಾಡಿ ಅದು ನಿಲ್ಲೋದು. ರೈಟ್. So this is the power of public. This is the power of social media nowadays. Let me give you an example of Maggi. If you remember, some times back, Maggi ಅಲ್ಲಿ lead content ಇದೆ, that is causing lot of diseases ಅಂತ ಹೇಳ್ಕೊಂಡು ತುಂಬಾ ಅದನ್ನ ಪ್ರಚಾರ ಮಾಡ್ತಾ ಇದ್ರು. ಕರೆಕ್ಟ್. ಸೊ ಆವಾಗ ಮ್ಯಾಗಿ ಬಿಸ್ನೆಸ್ ತುಂಬಾ ಡೌನ್ ಆಗಿತ್ತು. And do you remember which product took over that time? It was Yippee noodles. Yippee noodles were doing very good business at that time. So this is the impact the public has on the product. You can see the recent boycott trends also that's happening in Bollywood. ಅದರ ಬಗ್ಗೆ ನಾನು ಲಾಸ್ಟ್ ವಿಡಿಯೋಗಳಲ್ಲಿ ಡಿಸ್ಕಸ್ ಕೂಡ ಮಾಡಿದ್ದೇನೆ. ಸೊ ಒಂದು ಕಂಪನಿಯ ಇಮೇಜ್ ಅನ್ನ ಚೆನ್ನಾಗಿ ಇಡಬೇಕಾದ್ರೆ ಇಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಟು ಲರ್ನ್ ಅಬೌಟ್ ದ ಪಬ್ಲಿಕ್ ಒಪಿನಿಯನ್ಸ್. ಪಬ್ಲಿಕ್ ನಿಮ್ಮ ಪ್ರಾಡಕ್ಟ್ ನ ಬಗ್ಗೆ, ನಿಮ್ಮ ಕಂಪನಿಯ ಬಗ್ಗೆ ಏನ್ ಅಂದ್ಕೊಳ್ತಾ ಇದ್ದಾರೆ, ವಾಟ್ ಆರ್ ದೇ ಥಿಂಕಿಂಗ್ ಅಬೌಟ್ ಯೋರ್ ಕಂಪನಿ, ದಟ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೊ ಕಂಪನಿ ಶುಡ್ ಆಲ್ವೇಸ್ ಕೀಪ್ ಅ ಚೆಕ್ ಆನ್ ಪಬ್ಲಿಕ್ ಒಪಿನಿಯನ್ಸ್. Now, the third factor that comes under microenvironment are the competitors, ಸ್ಪರ್ಧಿಗಳು. Now, what is business? Business is nothing but basically a competition ಅಲ್ವಾ. ಬಿಸ್ನೆಸ್ ಅಂತ ಹೇಳಿದ್ರೆ ಸ್ಪರ್ಧೆ. ನಾವು ನಮ್ಮ ಸ್ಪರ್ಧಿಗಳಿಗಿಂತ, ನಮ್ಮ ಕಾಂಪಿಟೇಟರ್ಸ್ ಗಿಂತ ಚೆನ್ನಾಗಿರೋ ಪ್ರಾಡಕ್ಟ್ಸ್ ಅನ್ನ ಮಾರ್ಕೆಟಿಗೆ ಸಪ್ಲೈ ಮಾಡಿದ್ರೆ ಮಾತ್ರ ನಾವು ಬಿಸ್ನೆಸ್ ಅಲ್ಲಿ ಉಳಿಯೋದಕ್ಕೆ ಸಾಧ್ಯ. ಇಟ್ ಈಸ್ ನಾಟ್ ಓನ್ಲಿ ದ ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್, ಬಟ್ ಇಟ್ ಈಸ್ ದ ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ಅಂಡ್ ಫಾಸ್ಟೆಸ್ಟ್. ಯಾರು ಫಿಟ್ ಆಗಿರ್ತಾರೋ, ಯಾರು ಫಾಸ್ಟ್ ಆಗಿರ್ತಾರೋ ಅವರ ಬಿಸ್ನೆಸ್ ಚೆನ್ನಾಗಿ ನಡೆಯುತ್ತೆ. ಟೇಕ್ ಅಪ್ ಎನಿ ಪ್ರಾಡಕ್ಟ್, ಯಾವುದೇ ಪ್ರಾಡಕ್ಟ್ ಅನ್ನ ತೆಗೆದುಕೊಳ್ಳಿ. ದೇರ್ ಆರ್ ಲಾಟ್ ಆಫ್ ಕಂಪನೀಸ್ ವಿಚ್ ಆರ್ ಮ್ಯಾನುಫ್ಯಾಕ್ಚರಿಂಗ್ ದ ಸೇಮ್ ಪ್ರಾಡಕ್ಟ್. ಒಂದು ಪೆನ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡುವಂತ ಕಂಪನಿಯನ್ನ ತಗೊಳ್ಳಿ. ದೇರ್ ಆರ್ ಹಂಡ್ರೆಡ್ಸ್ ಆಫ್ ಕಂಪನೀಸ್ ವಿಚ್ ಆರ್ ಮ್ಯಾನುಫ್ಯಾಕ್ಚರಿಂಗ್ ಸ್ಮಾಲ್ ಪ್ರಾಡಕ್ಟ್ ಕಾಲ್ಡ್ ಪೆನ್. ಬ್ಯಾಗ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡುವಂತಹ ತುಂಬಾ ಕಂಪನೀಸ್ಗಳಿವೆ. ಟೇಕ್ ಅ ಸ್ಮಾಲ್ ಎಕ್ಸಾಂಪಲ್ ಆಫ್ ಅ ಚಿಪ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ. ಎಷ್ಟು ಕಂಪನಿಗಳಿವೆ? ದೇರ್ ಇಸ್ ಲೇಸ್, ದೇರ್ ಇಸ್ ಬಿಂಗೋ, ದೇರ್ ಇಸ್ ಅಂಕಲ್ ಚಿಪ್ಸ್, ದೇರ್ ಇಸ್ ಚೀಟೋಸ್, ಮೆನಿ ಮೋರ್ ಕಂಪನೀಸ್. ಕುರ್ಕುರೆ ಇದೆ ಅಲ್ವಾ. ನಾವು ಕಾಂಪಿಟೀಟರ್ಸ್ ಅನ್ನ ಯಾಕೆ ಸ್ಟಡಿ ಮಾಡಬೇಕು ಅಂತ ಹೇಳಿದ್ರೆ, ನಾವು ನಮ್ಮ ಸ್ಪರ್ಧಿಗಳಿಗಿಂತ, ನಮ್ಮ ಎದುರಾಳಿಗಳಿಗಿಂತ ಚೆನ್ನಾಗಿರೋ ಪ್ರಾಡಕ್ಟ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ಮಾತ್ರ ನಮ್ಮ ಪ್ರಾಡಕ್ಟ್ ಮಾರ್ಕೆಟ್ ಅಲ್ಲಿ ರನ್ ಆಗುತ್ತೆ, ಗ್ರಾಹಕರು ನಮ್ಮ ಪ್ರಾಡಕ್ಟ್ ಗಳನ್ನ ಪರ್ಚೇಸ್ ಮಾಡ್ತಾರೆ. ದಟ್ ಇಸ್ ವೈ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಕೀಪ್ ಅ ಚೆಕ್ ಆನ್ ಯೋರ್ ಕಾಂಪಿಟೀಟರ್ಸ್ ಆಕ್ಷನ್ಸ್. ಓಕೆ, ಇಫ್ ಯು ರಿಮೆಂಬರ್ ವೆನ್ ವಿ ವೇರ್ ಯಂಗ್, ನಾವು ಸಣ್ಣದಿರುವಾಗ ಈ ಜಾಯ್ ಸೋಡಾಗಳು, ಜಾಫಾ ಸೋಡಾಸ್ಗಳು, ದೀಸ್ ವೇರ್ ಆಲ್ ವೆರಿ ಪಾಪ್ಯುಲರ್. ಲಿಮ್ಕಾ, ದೀಸ್ ವೇರ್ ಆಲ್ ವೆರಿ ಪಾಪ್ಯುಲರ್. But later when these Sprite, Coca-Cola, Pepsi ಇವೆಲ್ಲ ಮಾರ್ಕೆಟಿಗೆ ಬಂದಾಗ, when the competition started, Joy and Zafa sodas were thrown out of the market because they could not compete. ಅವರಿಗೆ ಇವರ ಜೊತೆ compete ಮಾಡ್ಲಿಕ್ಕೆ ಆಗಲಿಲ್ಲ. So that is why they were thrown out of the market, right? So it is very important to keep a check on competitors. ಸೊ ನಮ್ಮ ಪ್ರಾಡಕ್ಟ್ ಗಳಿಗೆ ಯಾವ ಕಾಂಪಿಟೇಟರ್ ಇಂದ ಯಾವ ರೀತಿಯ ಕಾಂಪಿಟೇಷನ್ ಬರ್ತಾ ಇದೆ ಅದನ್ನ ಕೂಡ ನಾವು ಚೆಕ್ ಮಾಡ್ತಾ ಇರಬೇಕು. ಬೆಸ್ಟ್ ಎಕ್ಸಾಂಪಲ್ ಈಸ್ ಲೇಸ್ ಅಂಡ್ ಬಿಂಗೋ. ಲೇಸ್ ಬಿಲಾಂಗಿಂಗ್ ಟು ದ ಪೆಪ್ಸಿಕೋ ಕಂಪನಿ, ಬಿಂಗೋ ಬಿಲಾಂಗಿಂಗ್ ಟು ದ ಐಟಿಸಿ. ನೀವು ಅಬ್ಸರ್ವ್ ಮಾಡಿರಬಹುದು, ಲೇಸ್ ಅಲ್ಲಿ ಯಾವ್ದಾದ್ರು ಒಂದು ಹೊಸ ಫ್ಲೇವರ್ ಅವರು ತಂದ್ರೆ, ಫಾರ್ ಎಕ್ಸಾಂಪಲ್ ಮ್ಯಾಜಿಕ್ ಮಸಾಲಾ ಆರ್ ಸಮಥಿಂಗ್. ಇಲ್ಲಿ ಬಿಂಗೋ ನಲ್ಲಿ ಇಲ್ಲಿ ಕೂಡ ದೇ ವಿಲ್ ಲಾಂಚ್ ಅ ನ್ಯೂ ಫ್ಲೇವರ್ ಲೈಕ್ ಅಚಾರಿ ಮಸ್ತಿ ಆರ್ ಸಮಥಿಂಗ್. ಸೊ one flavor from them, another flavor from them. So they are competing with each other. ನಾವು ಯಾವ್ದಕ್ಕೂ ಕಡಿಮೆ ಇಲ್ಲ ಅಂತ. So that is all about competitors. ಈಗಿರುವ ಸದ್ಯಕ್ಕಿರುವ ಕಾಂಪಿಟೇಟರ್ಸ್ ಗಳನ್ನ ಮಾತ್ರ ನೋಡೋದಲ್ಲದೆ ಮುಂದೆ ಯಾವ ಕಾಂಪಿಟೇಷನ್ ಗಳು ಬರ್ಬೋದು, ಮುಂದೆ ಯಾವ ಹೊಸ ಬಿಸ್ನೆಸ್ ಗಳು ಬರ್ಬೋದು ಅದನ್ನ ಕೂಡ ನಾವು ಯೋಚನೆ ಮಾಡಬೇಕಾಗುತ್ತೆ ಆಸ್ ಅ ಬಿಸ್ನೆಸ್. ಓಕೆ, ಸೊ ದಟ್ ಇಸ್ ದ ಥರ್ಡ್ ಫ್ಯಾಕ್ಟರ್, ಕಾಂಪಿಟೇಟರ್ಸ್. ನೆಕ್ಸ್ಟ್ ಫ್ಯಾಕ್ಟರ್ ಆರ್ ದ ಸಪ್ಲೈಯರ್ಸ್.
See, suppliers are the first link in the supply chain of the company. So, product manufacturing start ಆಗೋದೇ suppliers ಇಂದ. Suppliers ನಮಗೆ ಕಚ್ಚಾ ವಸ್ತುಗಳನ್ನ ರಾ ಮೆಟೀರಿಯಲ್ಸ್ ಗಳನ್ನ ಸಪ್ಲೈ ಮಾಡಿದ್ರೆ ತಾನೇ ನಾವು ಮುಂದೆ ಪ್ರೊಡಕ್ಷನ್ ಅನ್ನ ಮಾಡಕ್ಕಾಗುತ್ತೆ ಅಲ್ವಾ. ಸೊ ಈ ಸಪ್ಲೈಯರ್ಸ್ ಅನ್ನ ಕೂಡ ನಾವು ಚೆನ್ನಾಗಿ ಸ್ಟಡಿ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಇವತ್ತು ನಿಮ್ಮ ಸಪ್ಲೈಯರ್ಸ್ ನಿಮಗೆ ಸಪ್ಲೈ ಮಾಡುವಂತಹ ರಾ ಮೆಟೀರಿಯಲ್ಸ್ ನ ಬೆಲೆಯನ್ನ ಹೆಚ್ಚು ಮಾಡಿದ್ರೆ, ದೆನ್ ದ ಪ್ರೈಸ್ ಆಫ್ ದ ಪ್ರಾಡಕ್ಟ್ ವಿಲ್ ಆಲ್ಸೋ, ಜಸ್ಟ್ ಲೈಕ್ ಐ ಟೋಲ್ಡ್ ಇಟ್ ಫಾರ್ ದ ಮಾರ್ಕೆಟಿಂಗ್ ಇಂಟರ್ಮೀಡಿಯರೀಸ್. ಫಸ್ಟ್ ಪಾಯಿಂಟ್ ಅಲ್ಲಿ ನಾನು ಯಾವ ರೀತಿ ಹೇಳಿದ್ನೋ ಅದೇ ರೀತಿ ಸಪ್ಲೈಯರ್ಸ್ಗೂ ಕೂಡ ಇದು ಅನ್ವಯ ಆಗುತ್ತೆ. ನಮ್ಮ ಬಿಸಿನೆಸ್ ಗೆ ರಾ ಮೆಟೀರಿಯಲ್ಸ್ ಅನ್ನ ಸಪ್ಲೈ ಮಾಡುವವರು ಅವರ ಪ್ರೈಸ್ ನಲ್ಲಿ, ಅವರ ಬೆಲೆಯಲ್ಲಿ ಏನಾದ್ರು ಚೇಂಜಸ್ ಅನ್ನ ಮಾಡಿದ್ರೆ ಅಥವಾ ಸಡನ್ ಆಗಿ ಸಪ್ಲೈ ಅನ್ನ ಸ್ಟಾಪ್ ಮಾಡಿದ್ರೆ ಅದು ನಮ್ಮ ಬಿಸಿನೆಸ್ ಗೆ ಎಫೆಕ್ಟ್ ಆಗುತ್ತೆ. ಸೊ ಇಟ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಟು ಹ್ಯಾವ್ ಅ ಚೆಕ್ ಆನ್ ಸಪ್ಲೈಯರ್ಸ್ ಅಂಡ್ ಸ್ಟಡಿ ಯುವರ್ ಸಪ್ಲೈಯರ್ಸ್. ನಮ್ಮ ಲಾಸ್ಟ್ ಫ್ಯಾಕ್ಟರ್ ಅಂಡರ್ ಮೈಕ್ರೋ ಎನ್ವೈರನ್ಮೆಂಟ್ ಆರ್ ದ ಕನ್ಸ್ಯೂಮರ್ಸ್. ಅಲ್ಟಿಮೇಟ್ಲಿ ನಾವು ಯಾರಿಗಾಗಿ ಪ್ರಾಡಕ್ಟ್ಸ್ ಗಳನ್ನ ಉತ್ಪಾದನೆ ಮಾಡ್ತಾ ಇದ್ದೇವೆ, ಯಾರಿಗೆ ನಾವು ಅದನ್ನ ಮಾರಾಟ ಮಾಡಬೇಕು ಅಂತ ಹೇಳಿದ್ರೆ ಇಟ್ ಈಸ್ ಟು ದ ಕನ್ಸ್ಯೂಮರ್ಸ್. ಗ್ರಾಹಕರಿಗಾಗಿ ನಾವು ಮ್ಯಾನುಫ್ಯಾಕ್ಚರಿಂಗ್ ಅನ್ನ ಮಾಡ್ತಾ ಇದ್ದೇವೆ ಅಲ್ವಾ. ಸೊ ವಿ ಹ್ಯಾವ್ ಟು ಸೆಲ್ ಇಟ್ ಟು ದ ಕಸ್ಟಮರ್ಸ್. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ದಟ್ ಯು ಸೆಲ್ ದೋಸ್ ಪ್ರಾಡಕ್ಟ್ಸ್ ವಿಚ್ ಆರ್ ನೀಡೆಡ್ ಬೈ ದ ಕನ್ಸ್ಯೂಮರ್ಸ್. ಯಾವುದು ಕನ್ಸ್ಯೂಮರ್ಸ್ ಗೆ ಬೇಕೋ, ಯಾವುದು ಗ್ರಾಹಕರಿಗೆ ಬೇಕೋ ಆ ಪ್ರಾಡಕ್ಟ್ ಗಳನ್ನ ಉತ್ಪಾದನೆ ಮಾಡಬೇಕು, ಆ ಪ್ರಾಡಕ್ಟ್ ಗಳನ್ನ, ಆ ಸರಕುಗಳನ್ನ ನಾವು ಮಾರಾಟ ಮಾಡಬೇಕು. ಸಿ ದಟ್ ಇಸ್ ವೈ ಯು ಸಿ ಅ ಲಾಟ್ ಆಫ್ ಕಂಪನೀಸ್ ಹೂ ಕಲೆಕ್ಟ್ ದ ಫೀಡ್ಬ್ಯಾಕ್ ಫಾರ್ಮ್ಸ್. ನಾವು ಯಾವುದೇ ಪ್ರಾಡಕ್ಟ್ ಅನ್ನ ಪರ್ಚೇಸ್ ಮಾಡಿದಾಗ ಅವರು ಫೀಡ್ಬ್ಯಾಕ್ ಕೊಡ್ಲಿಕ್ಕೆ ಹೇಳ್ತಾರೆ. ಯು ಸಿ ಇಟ್ ಇನ್ ದ ಮಾಲ್ಸ್ ಆಲ್ಸೋ, ಯು ಸಿ ಇನ್ ದ ಯೂಟ್ಯೂಬ್ ಆಲ್ಸೋ. ಯೂಟ್ಯೂಬ್ ಅಲ್ಲಿ ಕೂಡ ನೀವು ಯಾವುದೇ ವಿಡಿಯೋ ಓಪನ್ ಮಾಡಿದಾಗ ಯೂಶುವಲ್ ಆಗಿ ಒಂದು ಸರ್ವೆ ಫಾರ್ಮ್ ಅನ್ನ ನೀವು ನೋಡಿರಬಹುದು. ವಿಚ್ ಆಫ್ ದೀಸ್ ಪ್ರಾಡಕ್ಟ್ಸ್ ಡು ಯು ಯೂಸ್ ಆಫನ್, ಯಾವ ಪ್ರಾಡಕ್ಟ್ ಗಳನ್ನ ನೀವು ಹೆಚ್ಚಾಗಿ ಯೂಸ್ ಮಾಡ್ತೀರಾ ಅನ್ನೋ ಪ್ರಶ್ನೆಯನ್ನ ಕೇಳ್ತಾರೆ. ಅದರಲ್ಲಿ ನಿಮಗೆ ಕೆಲವೊಂದು ಆಪ್ಷನ್ಸ್ ಅನ್ನ ಕೊಡ್ತಾರೆ. ಯು ಹ್ಯಾವ್ ಟು ಚೂಸ್ ಸಮಥಿಂಗ್ ಆರ್ ಯು ಕ್ಯಾನ್ ಸ್ಕಿಪ್ ದ ಸರ್ವೆ ಆಲ್ಸೋ, ರೈಟ್. ಸೊ ಆಲ್ ಆಫ್ ದೀಸ್ ಆರ್ ಡನ್ ಟು ಅಂಡರ್ಸ್ಟ್ಯಾಂಡ್ ದ ನೀಡ್ಸ್ ಅಂಡ್ ವಾಂಟ್ಸ್ ಆಫ್ ದ ಕಸ್ಟಮರ್ಸ್. ಕನ್ಸ್ಯೂಮರ್ಸ್ ಗೆ ಏನ್ ಬೇಕು ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಈ ತರ ಟೆಕ್ನಿಕ್ಸ್ ಅನ್ನ ಕಂಪನೀಸ್ ಗಳು ಅಡಾಪ್ಟ್ ಮಾಡ್ತಾರೆ. ಸೊ ಬಿಕಾಸ್ ಕನ್ಸ್ಯೂಮರ್ ಇಸ್ ದ ಕಿಂಗ್ ಆಫ್ ದ ಮಾರ್ಕೆಟ್, ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಸ್ಟಡಿ ದ ಕನ್ಸ್ಯೂಮರ್ಸ್ ಆಲ್ಸೋ. So totally we learned 5 factors under micro environment. Yavadella? Number 1, marketing intermediaries. Number 2, public. Third one, competition. Fourth one, suppliers. And fifth one, consumers. So yes, that was all about micro environment for today's video. Next video dalli macro environment na ಬಗ್ಗೆ discuss ಮಾಡ್ತೇನೆ. ಇದೇ ವಿಡಿಯೋದಲ್ಲಿ ಹಾಕಿದ್ರೆ the video will become too long. So that is why we are stopping the video here itself. Next video dalli macro environment na ಬಗ್ಗೆ discuss ಮಾಡ್ತೇನೆ. Okay. Thank you so much for watching the video, and if you're finding the content useful, channel ಅನ್ನ subscribe ಮಾಡಿ, like ಮಾಡಿ, share ಮಾಡಿ, and comment ಮಾಡಿ. Classes ಹೇಗಾಗ್ತದೆ ಅನ್ಕೊಂಡು. Thank you again. See you in the next video. Till then, take care. Bye. Namaste.